ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಬ್ರಿಡ್ಜ್ ಟು ಟೆರಾಬಿಥಿಯಾ ಅನ್ನೋ ಫ್ಯಾಂಟಸಿ ಅಡ್ವೆಂಚರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಒಬ್ಬ 12 ವರ್ಷದ ಹುಡುಗ ಜೀವನದಲ್ಲಿ ತುಂಬಾನೇ ದುಃಖ ಅನುಭವಿಸ್ತಾ ಇರ್ತಾನೆ. ಮನೆಯಲ್ಲಿ ಹಣದ ಸಮಸ್ಯೆ, ಈ ಹುಡುಗನಿಗೆ ಶೂ ತಗೊಳ್ಳೋಕು ದುಡ್ಡಿರಲ್ಲ. ಮನೆಯಲ್ಲಿ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರೂ ಇದ್ರು, ಒಂಟಿಯಾಗಿ ಇರ್ತಾನೆ. ಸ್ಕೂಲಲ್ಲೂ ನೆಮ್ಮದಿ ಇಲ್ಲ. ಎಲ್ಲ ಇವನ ಬಗ್ಗೆ ತಮಾಷೆ ಮಾಡ್ಕೊಂಡು ನಗಾಡ್ಕೊಂಡು ತೊಂದರೆ ಕೊಡೋದು ಎಲ್ಲ ಮಾಡ್ತಿರ್ತಾರೆ. ಆಗ ಇವನಿಗೆ ಸಪೋರ್ಟ್ ಮಾಡೋಕೆ ಇವನ ಫ್ರೆಂಡ್ ಆಗಿ ಸಿಗೋದು ಒಬ್ಳು ಹುಡುಗಿ. ಈ ಹುಡುಗಿ ಇವನ ಲೈಫ್ಗೆ ಬರ್ತಿದ್ದಂಗೆ ಖುಷಿಯಾಗಿ ಇರೋಕೆ ಶುರು ಮಾಡ್ತಾನೆ. ಈ ಹುಡುಗಿ ಕಾಡಿನಲ್ಲಿ ಇರೋ ಒಂದು ಮ್ಯಾಜಿಕಲ್ ಪ್ರಪಂಚಕ್ಕೆ ಇವನನ್ನ ಕರ್ಕೊಂಡು ಹೋಗಿ ಇಬ್ಬರು ಇಲ್ಲಿ ಸಮಯ ಕಳೀತಾ ಇರ್ತಾರೆ. ಆದರೆ ಒಂದು ದಿನ ಎಂತ ಘಟನೆ ನಡೆಯುತ್ತೆ ಅಂದ್ರೆ, ಈ ಹುಡುಗನಿಗೆ ಆದ ಆಘಾತದಿಂದ ಹೊರಗೆ ಬರೋಕೆ ಆಗಲ್ಲ. ಈ ಹುಡುಗನ ಸ್ಥಿತಿ ನೋಡಿ ಮೂವಿ ನೋಡ್ತಿರೋ ನಮ್ಮ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಅಷ್ಟು ಎಮೋಷನಲ್ ಆಗಿದೆ ಕ್ಲೈಮ್ಯಾಕ್ಸ್. ಈ ಮೂವಿ ಮಾಡೋದಕ್ಕೆ ಒಂದು ರಿಯಲ್ ಸ್ಟೋರಿ ಕಾರಣ ಆಗಿದೆ ಸ್ನೇಹಿತರೆ. ಯಾವುದು ಆ ಸ್ಟೋರಿ ಅಂತ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ 12 ವರ್ಷದ ಜೆಸ್ ಅನ್ನೋ ಹುಡುಗ ತನ್ನ ತಂದೆ ಮನೆಯಿಂದ ಹೊರಗೆ ಹೊರಟಾಗ ಹಿಂದೆನೆ ತನ್ನ ಕಿತ್ತೋಗಿರೋ ಶೂಸ್ ಹಾಕೊಂಡು ಮನೆಯಿಂದ ಓಡೋಕೆ ಶುರು ಮಾಡ್ತಾನೆ. ಅಂದ್ರೆ ಮನೆ ಬಿಟ್ಟು ಹೋಗ್ತಿಲ್ಲ ಸ್ನೇಹಿತರೆ, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಇದರ ಜೊತೆಗೆ ಇವನಿಗೆ ಡ್ರಾಯಿಂಗ್ ಮಾಡೋದು, ಸ್ಕೆಚಿಂಗ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಮನೆಯಲ್ಲಿ ತುಂಬಾನೇ ಸಮಸ್ಯೆ ಇರುತ್ತೆ. ಇವನ ತಂದೆ ತಾಯಿಗೆ ಮನೆ ನಡೆಸೋಕೆ ತುಂಬಾನೇ ಕಷ್ಟ ಆಗ್ತಿದೆ, ಹಣ ಇಲ್ಲದೆ ಇರೋದ್ರಿಂದ. ಜೆಸ್ಗೆ ಇಬ್ಬರು ಅಕ್ಕಂದಿರು, ಇಬ್ರು ತಂಗಿಯಂದಿರು ಇರ್ತಾರೆ. ಎಲ್ಲರೂ ಮನೆಯಲ್ಲಿ ಟೈಮ್ ಪಾಸ್ ಮಾಡ್ತಾರೆ, ಮತ್ತೆ ಸ್ಕೂಲ್ಗೆ ಹೋಗಿ ಬರ್ತಾರೆ ಅಷ್ಟೇ. ಆದ್ರೆ ಜೆಸ್ ಸ್ಕೂಲ್ಗೆ ಹೋಗೋದ್ರ ಜೊತೆಗೆ ತನ್ನ ತಂದೆಗೆ ಸಹಾಯ ಮಾಡೋದು, ಮನೆಯ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡೋದು ಮಾಡ್ತಿರ್ತಾನೆ. ಒಂದಿನ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಜೆಸ್ಗೆ ತನ್ನ ಶೂ ಸಿಕ್ತಿಲ್ಲ. ಎಲ್ಲಿದೆ ಅಂತ ತನ್ನ ತಾಯಿಗೆ ಕೇಳಿದಾಗ ಅದನ್ನ ಇವರು ಬಿಸಾಕಿದ್ದಾರೆ, ಅದು ಕಿತ್ತೋಗಿತ್ತು ಅಂತ ಹೇಳಿ. ಅದಕ್ಕೆ ಅವನ ಅಕ್ಕೊಂದು ಹಳೆ ಶೂ ಇದೆ, ಅದನ್ನ ಹಾಕೊಂಡು ಹೋಗು ಅಂತ ಹೇಳ್ತಾರೆ. ಆದ್ರೆ ಇದು ಹುಡುಗಿಯರ ಶೂ. ಇವನ ತಂದೆ ಹೊಸ ಶೂ ಕೊಡ್ಸೋಕೆ ಮನ್ಸ್ ಮಾಡಿದ್ರು ಕೂಡ ಇವರಮ್ಮ ಈಗ ಹಣ ಇಲ್ಲ, ಬೇಡ ಅಂತ ಹೇಳ್ತಾರೆ. ಶೂ ಕೊಡ್ಸಿ ಅಂತ ಜೆಸ್ ಫೋರ್ಸ್ ಮಾಡೋಕು ಹೋಗಲ್ಲ. ಇವರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಶೂ ಅಲ್ಲಿ ಯಾವ್ಯಾವ ಜಾಗದಲ್ಲಿ ಪಿಂಕ್ ಕಲರ್ ಇದೆಯೋ ಅಲ್ಲೆಲ್ಲ ಮಾರ್ಕರ್ ಇಂದ ಕಪ್ಪು ಬಣ್ಣ ಹಚ್ಕೊಂತಾನೆ. ನಂತರ ಇವರು ಗ್ರೀನ್ ಹೌಸ್ ಅಲ್ಲಿ ಒಂದಷ್ಟು ಗಿಡ ಬೆಳೆದಿರ್ತಾರೆ. ಅಲ್ಲಿ ಗಿಡಗಳಿಗೆ ನೀರ್ ಬಿಟ್ಟು ಸ್ಕೂಲ್ ಬಸ್ ಬಂತು ಅಂತ ಹೊರಡ್ತಾನೆ. ಬಸ್ಸಲ್ಲಿ ಜಾನಿಸ್ ಅನ್ನೋ ಹುಡುಗಿ ಇವನ ಮೇಲೆ ಸ್ಯಾಂಡ್ವಿಚ್ ಎಲ್ಲ ಬಿಸಾಕಿ ಇವರ ಬಡತನದ ಬಗ್ಗೆ ತಮಾಷೆ ಮಾಡ್ತಿದ್ದಾಳೆ. ಸ್ಕೂಲಲ್ಲೂ ಅಷ್ಟೇ ಗ್ಯಾರಿ ಮತ್ತೆ ಸ್ಕಾಟ್ ಅನ್ನೋ ಇಬ್ರು ಹುಡುಗರು ಯಾವಾಗ್ಲೂ ಇವನಿಗೆ ತೊಂದರೆ ಕೊಡ್ತಿರ್ತಾರೆ. ಇದೆಲ್ಲವನ್ನ ಸಹಿಸ್ಕೊಂಡು ಒಳಗೊಳಗೆ ತುಂಬಾನೇ ನೋವು ಅನುಭವಿಸ್ತಾ ಇದ್ದಾನೆ ಜೆಸ್. ಈಗ ಎಲ್ಲರೂ ಕ್ಲಾಸ್ ಅಲ್ಲಿ ಇದ್ದಾಗ ಹೊಸದಾಗಿ ಸ್ಕೂಲ್ಗೆ ಜಾಯ್ನ್ ಆಗಿರೋ ಲೆಸ್ಲಿ ಅನ್ನೋ ಹುಡುಗಿಯನ್ನ ಪ್ರಿನ್ಸಿಪಲ್ ಕರ್ಕೊಂಡ್ ಬರ್ತಾರೆ. ಬ್ರೇಕ್ ಟೈಮ್ ಅಲ್ಲಿ ಲೆಸ್ಲಿ ವಾಶ್ರೂಮ್ ಗೆ ಹೋಗೋಕೆ ಬಂದಾಗ ಜಾನಿಸ್ ಡೋರ್ ಹತ್ರ ನಿಂತ್ಕೊಂಡಿದ್ದಾಳೆ. $1 ದುಡ್ಡನ್ನ ಕೊಟ್ರೆ ಮಾತ್ರ ಇವಳು ವಾಶ್ರೂಮ್ ಯೂಸ್ ಮಾಡೋಕೆ ಬಿಡೋದು. ಇಲ್ಲಿಂದ ಲೆಸ್ಲಿ ರನ್ನಿಂಗ್ ರೇಸ್ ನಡೀತಾ ಇರೋದನ್ನ ನೋಡಿ ಇವಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾಳೆ. ಇದೇ ರೇಸ್ ಅಲ್ಲಿ ಜೆಸ್ ಕೂಡ ಇದ್ದಾನೆ. ರೇಸ್ ಶುರು ಆಗುತ್ತೆ. ಜೆಸ್ಸೆ ಗೆಲ್ಬೇಕು ಅಂತ ಇವನ ತಂಗಿ ಮೇಬೆಲ್ ಕಿರ್ಚಾಡ್ತಾ ಇದ್ದಾಳೆ, ಇವನಿಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಇನ್ನೇನು ಜೆಸ್ಸೆ ಗೆಲ್ಲೋದು ಅನ್ನೋ ಅಷ್ಟರಲ್ಲಿ ಲೆಸ್ಲಿ ರೇಸ್ ಅಲ್ಲಿ ಫಸ್ಟ್ ಬರ್ತಾಳೆ. ಲೆಸ್ಲಿ ಜೆಸ್ ಹತ್ರ ಮಾತಾಡೋಕೆ ಬಂದ್ರು ಇವನು ಮಾತಾಡಲ್ಲ. ಇಷ್ಟೊಂದು ಪ್ರಾಕ್ಟೀಸ್ ಮಾಡಿನೂ ಸೋತ್ನಲ್ಲ ಅಂತ ತನ್ನ ತಂಗಿ ಮೇಬೆಲ್ ಜೊತೆ ಹೊಡ್ತಾನೆ. ಇವರು ವಾಪಸ್ ಸ್ಕೂಲ್ ಬಸ್ ಅಲ್ಲಿ ಮನೆ ಹತ್ರ ಬಂದಾಗ ಗೊತ್ತಾಗುತ್ತೆ ಲೆಸ್ಲಿ ಇವರ ಮನೆ ಹತ್ರನೇ ಇರೋ ಇನ್ನೊಂದು ಮನೆಗೆ ಶಿಫ್ಟ್ ಆಗಿದ್ದಾರೆ. ಈಗ ಲೆಸ್ಲಿ ತನ್ನ ತಂದೆ ತಾಯಿ ಜೊತೆ ಇಲ್ಲೇ ವಾಸವಾಗಿರೋದು. ಮನೆಯಲ್ಲಿ ಜೆಸ್ ಅವರಪ್ಪ ಯಾವಾಗ್ಲೂ ಮೇಬೆಲ್ ಜೊತೆನೆ ಸಮಯ ಕಳೀತಾ ಇರ್ತಾರೆ. ಈಗ್ಲೂ ಅಷ್ಟೇ ಇಬ್ರು ಗಾರ್ಡನಿಂಗ್ ಎಲ್ಲ ಮಾಡ್ತಿದ್ದಾರೆ. ನನ್ನ ತಂದೆ ನನ್ ಜೊತೆ ಯಾಕೆ ಈ ರೀತಿ ಇರಲ್ಲ ಅಂತ ಅನ್ಕೊಂಡು ತನ್ನ ತಂದೆ ಹೇಳಿರೋ ಕೆಲಸವನ್ನ ಮಾಡೋದು ಮುಂದುವರಿಸ್ತಾನೆ ಜೆಸ್. ಮುಂದಿನ ದಿನ ಸ್ಕೂಲಲ್ಲಿ ಮ್ಯೂಸಿಕ್ ಟೀಚರ್ ಆದ ಮಿಸ್ ಎಡ್ಮಂಡ್ಸ್ ಬಂದು ಸ್ಟೂಡೆಂಟ್ಸ್ ಗೆ ಮ್ಯೂಸಿಕ್ ಹೇಳ್ಕೊಡ್ತಾ ಇದ್ದಾರೆ. ಜೆಸ್ ಇವರನ್ನೇ ನೋಡ್ಕೊಂಡು ಕೂತಿದ್ದಾನೆ, ಯಾಕಂದ್ರೆ ಅವರ ಮೇಲೆ ಇವನಿಗೆ ಕ್ರಶ್ ಆಗಿದೆ. ಸದ್ಯಕ್ಕೆ ಜೆಸ್ ಮಾಡೋ ಡ್ರಾಯಿಂಗ್ಸ್ ಗೆ ಇವರು ಸಪೋರ್ಟ್ ಮಾಡೋದ್ರ ಜೊತೆಗೆ ಒಳ್ಳೆ ಆರ್ಟಿಸ್ಟ್ ಆಗ್ಬೋದು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಮಿಸ್ ಎಡ್ಮಂಡ್ಸ್ ಅಂದ್ರೆ ಇವನಿಗೆ ತುಂಬಾನೇ ಇಷ್ಟ. ನಂತರ ಲೆಸ್ಲಿ ಜೆಸ್ ನ ಫ್ರೆಂಡ್ ಮಾಡ್ಕೊಳ್ಳೋಕೆ ನೋಡ್ತಾಳೆ. ಇವನು ಮಾಡೋ ಡ್ರಾಯಿಂಗ್ಸ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳೋದು, ಚಾಕ್ಲೇಟ್ ಎಲ್ಲ ಕೊಡೋದು ಮಾಡ್ತಿರ್ತಾಳೆ. ಒಂದಿನ ಕ್ಲಾಸ್ ಅಲ್ಲಿ ಟೀಚರ್ ಎಸ್ಸೆ ಬರ್ಕೊಂಡ್ ಬರೋಕೆ ಹೇಳಿದ್ರು ಅಂತ ಲೆಸ್ಲಿ ಸ್ಕೂಬಾ ಡೈವಿಂಗ್ ಬಗ್ಗೆ ಬರ್ದಿದ್ದಾಳೆ. ಇವಳು ತುಂಬಾನೇ ಚೆನ್ನಾಗಿ ಬರ್ದಿದ್ದಾಳೆ ಅಂತ ಹೇಳಿ ಲೆಸ್ಲಿ ಕೈಯಲ್ಲೇ ಟೀಚರ್ ಎಸ್ಸೆನ ಓದಿಸಿದಾಗ ನಮ್ಗೆ ಗೊತ್ತಾಗೋದೇನಂದ್ರೆ ಇವಳ ಇಮ್ಯಾಜಿನೇಷನ್ ತುಂಬಾನೇ ಚೆನ್ನಾಗಿದೆ. ಇವಳೆ ಸ್ಕೂಬಾ ಡೈವಿಂಗ್ ರಿಯಲ್ ಆಗಿ ಮಾಡಿರೋ ಹಾಗೆ ಫೀಲ್ ಮಾಡ್ತಾ ನೀರಿನ ಒಳಗಿನ ಪ್ರಪಂಚ ಯಾವ ರೀತಿ ಇರುತ್ತೆ ಅಂತ ಬರ್ದಿದ್ದಾಳೆ. ಇವಳು ಎಸ್ಸೆ ಓದ್ತಿರ್ಬೇಕಾದ್ರೆ ಇವಳು ಹೇಳ್ತಿರೋದನ್ನೆಲ್ಲ ಜೆಸ್ ಕೂಡ ಇಮ್ಯಾಜಿನ್ ಮಾಡ್ಕೊಂತಾ ಇದ್ದಾನೆ. ಇಬ್ಬರ ಇಮ್ಯಾಜಿನೇಷನ್ ಯಾವ ರೀತಿ ಇದೆ ಅಂತ ಈಗ್ಲೇ ಯಾಕೆ ತೋರಿಸ್ತಾರೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಆಮೇಲೆ ಟೀಚರ್ ಇವತ್ತು ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ಬರುತ್ತೆ, ಅದನ್ನ ನೋಡಿ ಏನ್ ಕಲ್ತ್ಕೊಂಡ್ರಿ ಅನ್ನೋದನ್ನ ಬರ್ಕೊಂಡ್ ಬರೋಕೆ ಹೇಳಿದಾಗ ನಮ್ಮ ಮನೆಯಲ್ಲಿ ಟಿವಿ ಇಲ್ಲ, ಏನ್ ಮಾಡೋದು ಅಂತ ಕೇಳ್ತಾಳೆ ಲೆಸ್ಲಿ. ಇದಕ್ಕೇನೆ ಎಲ್ಲರೂ ನಗಾಡೋಕೆ ಶುರು ಮಾಡ್ತಾರೆ. ಮನೆಯಲ್ಲಿ ಟಿವಿನೂ ಇಲ್ವಾ, ಗುಹೆಯಲ್ಲಿ ವಾಸವಾಗಿದ್ಯಾ ಅಂತ. ಲೆಸ್ಲಿಯ ತಂದೆ ತಾಯಿ ರೈಟರ್ಸ್ ಆಗಿರ್ತಾರೆ ಸ್ನೇಹಿತರೆ, ಹಾಗಾಗಿ ಅವರಿಗೆ ಟಿವಿ ಆಗಲ್ಲ, ಮೆದುಳು ಹಾಳು ಮಾಡುತ್ತೆ ಟಿವಿ ಅಂತ ನಂಬ್ತಾರೆ.
ಇರ್ತಾರೆ. ಹಾಗಾಗಿ ಮನೆಯಲ್ಲಿ ಟಿವಿ ಇಟ್ಕೊಂಡಿಲ್ಲ. ಸ್ಕೂಲ್ ಬಿಟ್ಟಾಗ ಎಲ್ಲಾ ಸ್ಟೂಡೆಂಟ್ಸ್ ಆಡ್ಕೊಂತಾ ಇದ್ದಾರೆ ಅಂತ ಬೇಜಾರಾಗಿ ಲೆಸ್ಲಿ ಸ್ಕೂಲ್ ಬಸ್ ಅಲ್ಲಿ ಲಾಸ್ಟ್ ರೋ ಅಲ್ಲಿ ಕುತ್ಕೊಂಡಿದ್ದಾಳೆ. ಇದು ಜಾನಿಸ್ ನ ಸೀಟ್ ಆಗಿದೆ, ಅವಳು ಬಂದ್ರೆ ಸುಮ್ನೆ ಬಿಡಲ್ಲ, ಏನಾದ್ರೂ ಮಾಡು ಅಂತ ಮೇಬೆಲ್ ಜೆಸ್ಗೆ ಹೇಳಿದಾಗ ಜಾನಿಸ್ ಬರೋಷ್ಟ್ರಲ್ಲಿ ಇವನೇ ಹೋಗಿ ಲೆಸ್ಲಿನ ಕರ್ಕೊಂಡ್ ಬಂದು ತನ್ನ ಪಕ್ಕ ಕೂರಿಸ್ಕೊಂತಾನೆ. ಸ್ಕೂಲ್ ಬಸ್ ಇಂದ ಇಳಿದು ಇವರಿಬ್ರು ಮನೆಗೆ ಹೊರಟಾಗ ಮೇಬೆಲ್ ನ ಮನೆಗೆ ಕಳಿಸಿ ಹಿಂದೆನೆ ಇವರಿಬ್ರು ರೋಡ್ ನ ಕೊನೆವರೆಗೂ ರೇಸ್ ಮಾಡ್ತಾರೆ. ಆಮೇಲೆ ಕಾಡಿನ ಒಳಗೆ ಓಡಾಡ್ತಿದ್ದಾಗ ಒಂದು ಸಣ್ಣ ತೊರೆ ಇದೆ, ಕಾಲುವೆ ರೀತಿ. ಅದನ್ನ ದಾಟೋಕೆ ಯಾರೋ ತುಂಬಾನೇ ವರ್ಷಗಳ ಹಿಂದೆನೆ ಮರಕ್ಕೆ ಹಗ್ಗ ಕಟ್ಟಿದ್ದಾರೆ. ಇದರ ಸಹಾಯದಿಂದ ಕಾಲುವೆನ ದಾಟ್ಕೊಂಡು ಹೋಗ್ಬೋದು. ಆದ್ರೆ ಇವರಿಬ್ರು ಹಗ್ಗವನ್ನ ಇಟ್ಕೊಂಡು ಸ್ವಿಂಗ್ ಮಾಡ್ತಾ ಖುಷಿಯಾಗಿ ಸಮಯ ಕಳಿಬೇಕಾದ್ರೆ ಲೆಸ್ಲಿ ಹೇಳ್ತಾಳೆ, ನಮ್ಮದೇ ಆದ ಒಂದು ಜಾಗ ಅಂತ ಇರ್ಬೇಕಾಗಿತ್ತು. ನಮಗೆ ಮಾತ್ರ ಗೊತ್ತಿರೋ ಒಂದು ಮ್ಯಾಜಿಕಲ್ ಸಾಮ್ರಾಜ್ಯ, ಅಲ್ಲಿ ಜಾನಿಸ್ ಆಗ್ಲಿ ಸ್ಕಾಟ್ ಮತ್ತೆ ಗ್ಯಾರಿ ಯಾರು ನಮಗೆ ತೊಂದರೆ ಕೊಡೋಕೆ ಇರಬಾರ್ದು, ನಾವಿರೋ ಜಾಗಕ್ಕೆ ಯಾರು ಬರಬಾರ್ದು ಕೂಡ, ಅಲ್ಲಿಗೆ ನಾವು ಈ ಹಗ್ಗದ ಸಹಾಯದಿಂದ ಹೋಗೋಣ ಅಂತ ಹೇಳಿ ಈ ಹಗ್ಗವನ್ನ ಇಟ್ಕೊಂಡು ಸ್ವಿಂಗ್ ಮಾಡ್ತಾ ಇನ್ನೊಂದು ಸೈಡ್ಗೆ ಹೋಗ್ತಾಳೆ. ಹಿಂದೆನೆ ಜೆಸ್ ಕೂಡ ಸ್ವಿಂಗ್ ಮಾಡ್ಕೊಂಡು ಇನ್ನೊಂದು ಸೈಡ್ಗೆ ಹೋಗಿ ಲೆಸ್ಲಿ ಜೊತೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿರೋ ವಸ್ತುಗಳಿಗೆ ಮತ್ತೆ ಪ್ರಾಣಿಗಳಿಗೆ ಒಂದೊಂದು ಕಾಲ್ಪನಿಕ ಕ್ಯಾರೆಕ್ಟರ್ ನ ಕೊಟ್ಟು ಕಾಲ್ಪನಿಕ ಜಗತ್ತಿನ ಕಥೆಯನ್ನ ಹೇಳ್ತಾ ಅದೆಲ್ಲ ಈ ಜಾಗದಲ್ಲಿ ರಿಯಲ್ ಆಗಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದಾಳೆ ಲೆಸ್ಲಿ. ಎಕ್ಸಾಂಪಲ್ಗೆ ಎಷ್ಟೋ ವರ್ಷಗಳಿಂದ ಹಾಳಾಗಿ ನಿಂತಿರೋ ಕಾರ್ ಒಳಗೆ ನಟ್ ಬೋಲ್ಟ್ ನ ರೀತಿ ಒಂದಷ್ಟು ಮೆಟಲ್ ವಸ್ತುಗಳನ್ನ ನೇತಾಕಿರ್ತಾರೆ. ಅದು ಗಾಳಿಗೆ ಶಬ್ದ ಮಾಡ್ತಿದ್ರೆ ಲೆಸ್ಲಿ ಹೇಳ್ತಾಳೆ, ಆ ಶಬ್ದ ಡಾರ್ಕ್ ಮಾಸ್ಟರ್ ನ ಕೈದಿಗಳ ಸರಪಳಿದ್ದು ಅಂತ. ಡಾರ್ಕ್ ಮಾಸ್ಟರ್ ಅನ್ನೋ ವಿಲನ್ ಕ್ಯಾರೆಕ್ಟರ್ ನ ಇವಳು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಹೇಳಿದಾಗ ಜೆಸ್ಗೆ ಕಾಡಿನಲ್ಲಿ ಒಂದು ಕಪ್ಪು ಆಕೃತಿ ಓಡಾಡ್ತಿರೋ ಹಾಗೆ ಕಾಣಿಸುತ್ತೆ, ಅವನೇ ಡಾರ್ಕ್ ಮಾಸ್ಟರ್. ನಂತರ ಬಿದ್ದೋಗಿರೋ ಒಂದು ಟ್ರೀ ಹೌಸ್ ಹತ್ರ ಬಂದಾಗ ಡ್ರ್ಯಾಗನ್ ಫ್ಲೈಗಳು ಹಾರಾಡ್ತಿರೋದನ್ನ ನೋಡಿ ಇದು ಡ್ರ್ಯಾಗನ್ ಫ್ಲೈ ಅಲ್ಲ, ಈ ಸಾಮ್ರಾಜ್ಯದ ಯೋಧರಾಗಿದ್ದಾರೆ. ಈ ಜಾಗದಲ್ಲಿ ಮೊದಲು ಒಂದು ದೊಡ್ಡ ಕೋಟೆ ಇತ್ತು, ಅದೇ ಈಗ ನಾಶ ಆಗಿರೋದು. ಈ ಕೋಟೆಯಲ್ಲಿ ಇದ್ದ ಜನರನ್ನ ಡಾರ್ಕ್ ಮಾಸ್ಟರ್ ಬಂಧಿಸಿದಾನೆ. ನಾನು ಮತ್ತೆ ನೀನು ಸೇರಿ ಅವರನ್ನ ಡಾರ್ಕ್ ಮಾಸ್ಟರ್ ಇಂದ ಕಾಪಾಡಬೇಕು ಅಂತ ಹೇಳಿ ನಾವು ನಿಮ್ಮನ್ನ ಕಾಪಾಡೋಕೆ ಬರ್ತಾ ಇದೀವಿ, ನಾನ್ ಹೇಳೋದು ಕೇಳಿಸ್ತಿದ್ಯಾ ಅಂತ ಡಾರ್ಕ್ ಮಾಸ್ಟರ್ ನ ಕೈದಿಗಳಿಗೆ ಜೋರಾಗಿ ಕೂಗಿ ಲೆಸ್ಲಿ ಕೇಳಿದಾಗ ಹಿಂದೆನೆ ಜೋರಾಗಿ ಗಾಳಿ ಬೀಸೋಕೆ ಶುರು ಆಗುತ್ತೆ. ಮೊದ್ಲು ಜೆಸ್ ಇದನ್ನೆಲ್ಲ ನಂಬಲ್ಲ, ಯಾವ ಆಟ ಇದು ಅಂತ ಕೇಳಿದಾಗ ಇದು ಆಟ ಅಲ್ಲ, ನಾನು ಹೇಳ್ತಿರೋದೆಲ್ಲ ರಿಯಲ್ ಅಂತ ಇವನಿಗೆ ನಂಬಿಕೆ ಬರೋ ಹಾಗೆ ಮಾಡ್ತಾಳೆ ಲೆಸ್ಲಿ. ಹೀಗೆ ಇಬ್ರು ಕೂಡ ಇಲ್ಲಿ ತುಂಬಾನೇ ಖುಷಿ ಆಗಿದ್ದಾರೆ. ಜೆಸ್ ಮುಖದಲ್ಲಿ ನಗು ಖುಷಿ ಅನ್ನೋದು ನೋಡಿದ್ದೆ ಲೆಸ್ಲಿ ಇವನ ಲೈಫ್ ಅಲ್ಲಿ ಬಂದ್ಮೇಲೆ. ಸೊ ಈಗ ಲೇಟ್ ಆಗೋಯ್ತು ಅಂತ ಇಬ್ರು ವಾಪಸ್ ತಮ್ಮ ಮನೆಗೆ ಹೊರಟಾಗ ಮುಂದಿನ ದಿನದಿಂದ ಪ್ರತಿದಿನ ಸ್ಕೂಲ್ ಮುಗಿಸ್ಕೊಂಡು ತಮ್ಮ ಮ್ಯಾಜಿಕಲ್ ಸಾಮ್ರಾಜ್ಯಕ್ಕೆ ಹಗ್ಗವನ್ನ ಇಟ್ಕೊಂಡು ಸ್ವಿಂಗ್ ಮಾಡ್ತಾ ಬಂದು ಇಲ್ಲಿರೋ ಟ್ರೀ ಹೌಸ್ ನ ಅಂದ್ರೆ ಇವರ ಪ್ರಕಾರ ಕೋಟೆಯನ್ನ ಮತ್ತೆ ನಿರ್ಮಿಸೋಕೆ ಶುರು ಮಾಡ್ತಾರೆ. ಲೆಸ್ಲಿ ತನ್ನ ಮನೆಯಿಂದ ವಸ್ತುಗಳನ್ನ ತಗೊಂಡ್ ಬರ್ತಾ ಇದ್ದಾಳೆ, ಈ ಜಾಗವನ್ನ ನಿಜವಾದ ಮನೆಯ ರೀತಿ ಮಾಡೋಕೆ. ಬಿದ್ದೋಗಿರೋ ಮನೆಯೆಲ್ಲ ವಾಪಸ್ ಕಟ್ಟಿ ಆದ್ಮೇಲೆ ಸ್ಕೂಲಲ್ಲೂ ಜೆಸ್ ತುಂಬಾನೇ ಖುಷಿ ಆಗಿದ್ದಾನೆ. ಮಿಸ್ ಎಡ್ಮಂಡ್ಸ್ ಅವರ ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಹಾಡನ್ನ ಹಾಡ್ತಾ ಕ್ಲಾಸ್ ಎಂಜಾಯ್ ಮಾಡ್ತಿದ್ದಾನೆ. ಈ ಎಲ್ಲಾ ಬದಲಾವಣೆಗೆ ಕಾರಣನೇ ಲೆಸ್ಲಿ. ಸ್ಕೂಲ್ ನ ನಂತರ ಬಸ್ ಅಲ್ಲಿ ಇವರಿಬ್ರು ಅಕ್ಕಪಕ್ಕ ಕೂತ್ಕೊಂಡಿರೋದನ್ನ ನೋಡಿ ಜಾನಿಸ್ ಬೇಕು ಅಂತಾನೆ ಇವಳೆ ಕೆಳಗೆ ಬಿದ್ದು ಜೆಸ್ ನನ್ನನ್ನ ಬೀಳಿಸ್ದ ಅಂತ ಬಸ್ ಡ್ರೈವರ್ಗೆ ಹೇಳಿದಾಗ ಇವನನ್ನ ಬಸ್ ಇಂದ ಇಳಿದು ನಡ್ಕೊಂಡ್ ಬರೋಕೆ ಹೇಳ್ತಾರೆ ಬಸ್ ಡ್ರೈವರ್. ಇವನು ಮನೆ ಹತ್ರ ನಡ್ಕೊಂಡ್ ಬರೋಷ್ಟ್ರಲ್ಲಿ ಆಗ್ಲೇ ಲೆಸ್ಲಿ ಬಸ್ ಅಲ್ಲಿ ಬಂದು ಮನೆಗೆ ಹೋಗ್ದಲೆ ಇಲ್ಲೇ ಕೂತಿದ್ದಾಳೆ. ಯಾಕಂದ್ರೆ ಜಾನಿಸ್ ಹುಳ ಮೇಲೆ ಕೆಚಪ್ ಎಲ್ಲ ಹಾಕಿದ್ದಾಳೆ, ಇದನ್ನ ಮನೆಯಲ್ಲಿ ನೋಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಲೆಸ್ಲಿ ಹೇಳಿದಾಗ ಕೆಚಪ್ ನ ಕ್ಲೀನ್ ಮಾಡ್ಕೊಳ್ಳೋಕೆ ಲೆಸ್ಲಿನ ತನ್ನ ಮನೆಗೆನೆ ಕರ್ಕೊಂಡ್ ಬರ್ತಾನೆ ಜೆಸ್ ಅವ್ರ ಅಮ್ಮಂಗೂ ಸಂತೋಷ ಆಗುತ್ತೆ, ಹೇಗೋ ಮಗನಿಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾಳೆ, ಯಾವಾಗ್ಲೂ ಅವನು ಒಂಟಿಯಾಗಿ ಇರೋದು ತಪ್ಪು ಅಂತ. ಇಲ್ಲಿಂದ ಸೀದಾ ಇಬ್ರು ತಮ್ಮ ಟ್ರೀ ಹೌಸ್ ಗೆ ಬರ್ತಾರೆ. ಲೆಸ್ಲಿನ ತಂದೆ ತಾಯಿ ಇಬ್ರು ರೈಟರ್ಸ್ ಆಗಿರೋದ್ರಿಂದ ಕಾಲ್ಪನಿಕ ಕಥೆಗಳನ್ನ ಬರೀತಾರೆ. ಅದಕ್ಕೆ ಲೆಸ್ಲಿಗೂ ಕೂಡ ಕಾಲ್ಪನಿಕ ಕಥೆಗಳ ಹೇಳೋದು ಕಲ್ಪನೆ ಮಾಡ್ಕೊಳ್ಳೋದು ಅಂದ್ರೆ ಇಷ್ಟ ಆಗಿರೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಮೇಲಿಂದ ಒಂದು ಅಳಿಲು ಇವರ ಮೇಲೆ ಪೈನ್ ಕೋನ್ ನ ಬೀಳ್ಸುತ್ತೆ. ಇದನ್ನ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಸ್ನೇಹಿತರೆ, ಒಟ್ನಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ಇದನ್ನೇ ಪೈನ್ ಕೋನ್ ಅಂತ ಕರೀತಾರೆ. ಇದರ ಒಳಗಿರೋ ಬೀಜಗಳನ್ನ ಅಳಿಲುಗಳು ತಿಂತವೆ. ಅಳಿಲು ಇವ್ರ ಹತ್ರ ಇದನ್ನ ಬೀಳಿಸ್ತಿದ್ದಂಗೆ ಇದನ್ನ ಗ್ರನೇಡ್ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಜೆಸ್ ಇದನ್ನ ದೂರ ಬಿಸಾಕ್ತಾನೆ. ಲೆಸ್ಲಿ ಹೇಳ್ತಾಳೆ ಅದು ಅಳಿಲು ಅಷ್ಟೇ ಅಲ್ಲ, ಸ್ಕಾಟ್ ಆಗಿದ್ದಾನೆ ಅಂತ. ಅಂದ್ರೆ ರಿಯಲ್ ಆಗಿ ಸ್ಕೂಲಲ್ಲಿ ಸ್ಕಾಟ್ ಯಾವಾಗ್ಲೂ ಜೆಸ್ಗೆ ತೊಂದರೆ ಕೊಡ್ತಿರ್ತಾನೆ, ಅದಕ್ಕೆ ಇಲ್ಲಿ ಬಂದ ತೊಂದರೆಗೆ ಸ್ಕಾಟ್ ನ ಹೆಸರು ಕೊಟ್ಟು ಆ ಸ್ಕ್ವಿರಿಲ್ ನ ಕ್ಯಾರೆಕ್ಟರ್ ಗೆ ಸ್ಕಾಗರ್ ಅಂತ ಹೆಸರಿಡ್ತಾರೆ. ಸ್ಕ್ವಿರಿಲ್ ಮತ್ತೆ ಸ್ಕಾಟ್ ನ ಪೂರ್ತಿ ಹೆಸರು ಸ್ಕಾಟ್ ಹೋಗರ್ ಅಂತ, ಅದಕ್ಕೆ ಎರಡನ್ನ ಸೇರಿಸಿ ಸ್ಕಾಗರ್ ಅಂತ ಹೆಸರಿಟ್ಟಿದ್ದಾರೆ. ಈ ಅಳಿಲುಗಳು ಡಾರ್ಕ್ ಮಾಸ್ಟರ್ ನ ಸೈನಿಕರಾಗಿದ್ದಾರೆ, ಅದಕ್ಕೆ ನಮ್ಮ ಮೇಲೆ ದಾಳಿ ಮಾಡೋಕೆ ಬರ್ತಾ ಇದ್ದಾವೆ, ಅವುಗಳ ಜೊತೆ ಫೈಟ್ ಮಾಡ್ಬೇಕು ಬಾ ಅಂತ ಲೆಸ್ಲಿ ಹೇಳಿದಾಗ ಹೌದು ಅಂತ ಇವನು ಟ್ರೀ ಹೌಸ್ ಇಂದ ಕೆಳಗೆ ಇಳಿದು ಬಂದು ಒಂದು ಅಳಿಲು ತನ್ನ ಮೇಲೆ ದಾಳಿ ಮಾಡೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂಡು ಅದರ ಜೊತೆ ಫೈಟ್ ಮಾಡ್ತಾನೆ. ಲೆಸ್ಲಿ ನಿನಿಗೂ ಆ ಅಳಿಲು
ಕಾಣಿಸ್ತಾ ಇದೆಯಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾನೆ ಜೆಸ್. ಅಂದ್ರೆ ಇದೆಲ್ಲ ರಿಯಲ್ ಆಗಿ ನಡೀತಾ ಇದೆ, ಕಾಲ್ಪನಿಕ ಅಲ್ಲ ಅಂತ ಲೆಸ್ಲಿ ಹೇಳಿ ಇವನು ಕೂಡ ಇಮ್ಯಾಜಿನ್ ಮಾಡ್ಕೊಂತಿರೋದನ್ನೆಲ್ಲ ರಿಯಲ್ ಅಂತ ಅನ್ಕೊಂತಾ ಇದ್ದಾನೆ. ಅದಕ್ಕೆ ಲೆಸ್ಲಿ ಓಡ್ ಹೋಗಿ ಒಂದು ಮರವನ್ನ ಹತ್ತಿ ಇವನಿಗೂ ಕೂಡ ಮರ ಹತ್ತಿ ಮೇಲ್ ಬರೋಕೆ ಹೇಳ್ತಾಳೆ. ಇಲ್ಲಿಂದ ನಮಗೆ ಕಾಣ್ತಾ ಇರೋ ಸುಂದರವಾದ ನದಿ, ಬೆಟ್ಟ, ಗುಡ್ಡಗಳೆಲ್ಲ ನಮ್ಮ ಸಾಮ್ರಾಜ್ಯಕ್ಕೆ ಸೇರಿದ್ದು ಅಂತ ಲೆಸ್ಲಿ ಹೇಳಿದಾಗ ಜೆಸ್ ಕೂಡ ನೋಡ್ತಾ ಇದ್ದಾನೆ. ಆದ್ರೆ ಇವನ್ಗೆ ಏನು ಕಾಣ್ತಾ ಇಲ್ಲ. ಅಲ್ಲಿದ್ರೆ ತಾನೇ ಕಾಣಕ್ಕೆ ಸ್ನೇಹಿತರೆ ಲೆಸ್ಲಿ ಕಲ್ಪನೆ ಮಾಡ್ಕೊಂಡು ಇದನ್ನ ಹೇಳ್ತಾ ಇದ್ದಾಳೆ. ಜೆಸ್ಗೂ ಕೂಡ ನೀನು ಕಣ್ಣು ಮುಚ್ಚಿ ಓಪನ್ ಮೈಂಡೆಡ್ ಆಗಿ ಎಲ್ಲ ಯೋಚನೆ ಮಾಡ್ಬೇಕು, ಆಗ ಎಲ್ಲ ಕಾಣಿಸುತ್ತೆ ಅಂದಾಗ ಇವನು ಕಣ್ಣು ಮುಚ್ಚಿ ಕಣ್ ಬಿಡ್ತಿದ್ದಂಗೆ ಲೆಸ್ಲಿ ಹೇಳಿದ್ದೆಲ್ಲ ಕಾಣ್ತಾ ಇದೆ. ಲೆಸ್ಲಿ ಈ ಸಾಮ್ರಾಜ್ಯಕ್ಕೆ ಟೆರಾಬೀತಿಯಾ ಅಂತ ಹೆಸರಿಡ್ತಾಳೆ. ಇಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ಸ್ನೇಹಿತರೆ ಲೆಸ್ಲಿ ಥೆರಪಿಸ್ಟ್ ತರ ಇವಳು ಏನನ್ನ ಕಲ್ಪನೆ ಮಾಡ್ಕೊಳ್ಳೋಕೆ ಹೇಳ್ತಿದ್ದಾಳೋ ಅದನ್ನೆಲ್ಲ ಇವನು ಕೂಡ ಕಲ್ಪನೆ ಮಾಡ್ಕೊಂತಿದ್ದಾನೆ. ಲೆಸ್ಲಿ ಹೇಗೆ ಇಮ್ಯಾಜಿನ್ ಮಾಡ್ಕೊಂತಾಳೋ ಅದೇ ರೀತಿ ಜೆಸ್ ಕೂಡ ಇಮ್ಯಾಜಿನ್ ಮಾಡ್ಕೊಂತಾನೆ. ಅಂದ್ರೆ ಇಬ್ರು ಒಬ್ರಿಗೊಬ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮುಂದಿನ ದಿನ ಜೆಸ್ ನ ಬರ್ತ್ಡೇ ಇದೆ. ಮನೆಯವರೆಲ್ಲ ಇವನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಒಂದು ಗಿಫ್ಟ್ ಕೂಡ ಕೊಡ್ತಾರೆ, ಕಾರ್ ರೇಸ್ ನ ಒಂದು ಆಟಿಕೆ. ಆದ್ರೆ ಇದೇ ಸಮಯಕ್ಕೆ ಅವರ ಗ್ರೀನ್ ಹೌಸ್ ನ ಒಳಗೆ ಯಾವುದೋ ಪ್ರಾಣಿ ನುಗ್ಗಿ ಗಿಡಗಳನ್ನ ಎಲ್ಲ ಹಾಳು ಮಾಡಿದೆ. ಹಾಗಾಗಿ ತುಂಬಾನೇ ಬೇಜಾರಲ್ಲಿರೋ ಜೆಸ್ ನ ತಂದೆ ಇದೇ ರೀತಿ ಆದ್ರೆ ನಮಗೆ ತಿನ್ನೋಕೆ ತರಕಾರಿ ಸೊಪ್ಪು ಇರಲ್ಲ, ಈಗ್ಲೇ ಮನೆ ನಡೆಸೋಕೆ ಹಣ ಇಲ್ಲ ಅಂತ ಹೇಳಿ ಒಂದು ಟ್ರಾಪ್ ನ ಸೆಟ್ ಮಾಡ್ತಾರೆ, ಆ ಪ್ರಾಣಿಯನ್ನ ಹಿಡಿದು ಕೊಲ್ಲೋಕೆ ಅಂತ. ಇದರಿಂದ ಒಂದು ಪ್ರಾಣಿಯನ್ನ ಸಾಯಿಸ್ತಾರಲ್ಲ ಅಂತ ಜೆಸ್ಗೆ ಬೇಜಾರಾದ್ರೂ ಏನು ಮಾತಾಡೋಕೆ ಹೋಗಲ್ಲ. ನಂತರ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಲೆಸ್ಲಿ ಇವನ ಬರ್ತ್ಡೇ ಗಿಫ್ಟ್ ಆಗಿ ವಾಟರ್ ಕಲರ್ಸ್ ಇರೋ ಕಿಟ್ ನ ಕೊಡ್ತಾಳೆ. ಇದು ತುಂಬಾನೇ ಬೆಲೆ ಇರೋವಂತದ್ದು. ಕನ್ಸಲ್ಲೂ ಈ ರೀತಿ ಕಲರ್ಸ್ ಇರೋ ಆರ್ಟ್ ಕಿಟ್ ನ ತಗೊಳ್ಳೋ ಯೋಚನೆ ಮಾಡಿರ್ಲಿಲ್ಲ ಜೆಸ್. ಮತ್ತೆ ಜೆಸ್ ಲೆಸ್ಲಿ ಇಬ್ರು ಟ್ರೀ ಹೌಸ್ ಅಲ್ಲಿ ಇದ್ದಾಗ ಮನೆಯಿಂದ ಇಷ್ಟೆಲ್ಲ ವಸ್ತು ತಗೊಂಡ್ ಬಂದಿದ್ಯಾ, ನಿನ್ ಪೇರೆಂಟ್ಸ್ ಬೈಯಲ್ವಾ ಅಂದಾಗ ಅವರು ಬುಕ್ ಅನ್ನ ಬರಿಬೇಕಾದ್ರೆ ಬೇರೆ ವಿಷಯಗಳ ಕಡೆ ಅಷ್ಟು ಗಮನ ಇರಲ್ಲ ಅಂತ ಹೇಳ್ತಾಳೆ. ಇದೇ ಸಮಯಕ್ಕೆ ಇದ್ದಕ್ಕಿದ್ದಂಗೆ ಒಂದು ಮರ ಇವರ ಮನೆ ಮೇಲೆ ಬೀಳುತ್ತೆ. ಲೆಸ್ಲಿ ಹೇಳ್ತಾಳೆ ಈ ಮರವನ್ನ ಟ್ರೋಲ್ ಅನ್ನೋ ದೈತ್ಯ ಜೀವಿ ಬೀಳ್ಸಿದ್ದು, ಅಳಿಲು ನಮಗೆ ಏನು ಮಾಡೋಕ್ ಆಗ್ಲಿಲ್ಲ ಅಂತ ಈಗ ಟ್ರೋಲ್ ಮಾನ್ಸ್ಟರ್ ನ ಡಾರ್ಕ್ ಮಾಸ್ಟರ್ ಕಳ್ಸಿದ್ದಾನೆ, ಬೇಕಿದ್ರೆ ನೋಡು ಬಾ ಅಂತ ಜೆಸ್ ನ ಕರ್ಕೊಂಡ್ ಬಂದು ಟ್ರೋಲ್ ನ ದೊಡ್ಡ ಹೆಜ್ಜೆ ಗುರುತುಗಳನ್ನ ತೋರಿಸ್ತಾಳೆ. ನಂತರ ಇವತ್ತು ರಾತ್ರಿ ಜೆಸ್ಗೆ ಗ್ರೀನ್ ಹೌಸ್ ಅಲ್ಲಿ ಇರೋ ಟ್ರಾಪ್ ಒಳಗೆ ಯಾವ್ದಾದ್ರು ಪ್ರಾಣಿ ಸಿಗಾಕೊಂಡಿದ್ರೆ ಅದನ್ನ ತನ್ನ ತಂದೆ ಸಾಯಿಸ್ಬಿಡ್ತಾರೆ ಅಂತ ಬೆಳಗಿನ ಜಾವ ಗ್ರೀನ್ ಹೌಸ್ಗೆ ಬರ್ತಾನೆ. ಇಲ್ಲಿ ಟ್ರಾಪ್ ಒಳಗೆ ಬ್ಯಾಡ್ಜರ್ ಅನ್ನೋ ಪ್ರಾಣಿ ಸಿಗಾಕೊಂಡಿದೆ. ಹಾಗಾಗಿ ತನ್ನ ತಂದೆಗೆ ಕಾಣದಂಗೆ ಟ್ರಾಪ್ ನ ತಗೊಂಡ್ ಹೋಗಿ ಈ ಪ್ರಾಣಿಯನ್ನ ದೂರ ಕಾಡಿನ ಒಳಗೆ ಬಿಟ್ಟು ಬರ್ತಾನೆ. ಇವನು ವಾಪಸ್ ಬರೋ ಅಷ್ಟರಲ್ಲಿ ಆಲ್ರೆಡಿ ಇವನ ತಂದೆ ಎದ್ದು ಬಂದಿದ್ದಾರೆ. ಹಾಗಾಗಿ ಜೆಸ್ ತಗ್ಲಾಕೊಂಡ. ಇವರಪ್ಪ ಇವನಿಗೆ ಚೆನ್ನಾಗಿ ಬೈತಾರೆ, ಅದೇನಾದ್ರೂ ನಿನಗೆ ಹೇಳ್ತಾ ವಾಪಸ್ ಬರಲ್ಲ ಅಂತ, ಆ ಪ್ರಾಣಿಯಿಂದ ನಮ್ಮ ಹಣ ಸಮಯ ಎಲ್ಲ ವ್ಯರ್ಥ ಆಗುತ್ತೆ ಅಂತ ಬೈದು ಕಳಿಸ್ತಾರೆ. ಇದರಿಂದ ಇವನು ಸ್ಕೂಲಲ್ಲೂ ಬೇಜಾರಾಗಿ ಇರೋದನ್ನ ನೋಡಿ ಇವನಿಗೆ ಖುಷಿ ಪಡಿಸೋಕೋಸ್ಕರ ಲೆಸ್ಲಿ ಇವತ್ತು ಸ್ಕೂಲಿಂದ ಹೋದ್ಮೇಲೆ ಟ್ರೋಲ್ ಮಾನ್ಸ್ಟರ್ ನ ಬೇಟೆ ಆಡೋಣ ಅಂದಾಗ ಟ್ರೋಲ್ ಮಾನ್ಸ್ಟರ್ ಇಲ್ಲ ಎಂತದೂ ಇಲ್ಲ, ಎಲ್ಲ ನಮ್ಮ ಕಲ್ಪನೆ ಅಷ್ಟೇ ಅಂತ ಇವನು ಹೇಳ್ತಾನೆ. ಇದಕ್ಕೆ ಲೆಸ್ಲಿ ಟೆರಾಬೀತಿಯಾದ ಜನರು ಇದನ್ನ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊಂತಾರೆ, ಅವರು ನಿನ್ನನ್ನೇ ಟೆರಾಬೀತಿಯಾದ ರಾಜ ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ರಾತ್ರಿ ಹೊತ್ತು ಜೆಸ್ ಅವರಪ್ಪ ಮೇಬೆಲ್ಗೆ ಮಾತ್ರ ಗುಡ್ ನೈಟ್ ಹೇಳಿ ಬೆಡ್ ಶೀಟ್ ಎಲ್ಲ ಒತ್ಸಿ ಮಲ್ಕೋ ಅಂತ ಹೇಳಿ ಹೋದ್ರೆ ಇವನಿಗೆ ಲೈಟ್ ಆಫ್ ಮಾಡ್ಕೋ ಅಂತ ಗದರಿ ಹೋಗ್ತಾರೆ. ಇದರಿಂದ ಇವನಿಗೆ ಅನ್ಸೋದೇನಂದ್ರೆ ತನ್ನ ಬಗ್ಗೆ ಕೇರ್ ಮಾಡೋದು ಲೆಸ್ಲಿ ಮಾತ್ರ. ನಾನು ಖುಷಿಯಾಗಿರ್ಲಿ ಅಂತ ಅವಳು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾಳೆ. ಅವಳು ಕೂಡ ಖುಷಿಯಾಗಿರೋದಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ಮುಂದಿನ ದಿನ ಇವತ್ತು ಟ್ರೋಲ್ ಮಾನ್ಸ್ಟರ್ ಹಂಟಿಂಗ್ ಗೆ ಹೋಗೋಣ ಅಂತ ಒಂದು ಡ್ರಾಯಿಂಗ್ ನ ಲೆಸ್ಲಿಗೆ ಕೊಟ್ಟು ಸ್ಕೂಲ್ ಮುಗ್ದಾದ್ಮೇಲೆ ಟೆರಾಬೀತಿಯಾ ಅಲ್ಲಿ ಜೆಸ್ ಲೆಸ್ಲಿನ ಭೇಟಿಯಾಗಿ ಇವಳಿಗೆ ಒಂದು ನಾಯಿಯನ್ನ ಕೊಡ್ತಾನೆ. ಸ್ಕೂಲ್ ಬಸ್ ಅಲ್ಲಿ ಬರ್ಬೇಕಾದ್ರೆ ಒಬ್ರು ಈ ನಾಯಿಯನ್ನ ಅಡಾಪ್ಷನ್ ಗೆ ಅಂತ ಇಟ್ಟಿದ್ರು, ಜೊತೆಗೆ ನಾಯಿ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ಇದನ್ನ ತಂದು ಕೊಟ್ಟಿದ್ದಾನೆ. ಇದಕ್ಕೆ ಪ್ರಿನ್ಸ್ ಟೆರೀನ್ ಅಂತ ಹೆಸರಿಟ್ಟು ಶಾರ್ಟ್ ಆಗಿ ಪಿಟಿ ಅಂತ ಕರೀತಾರೆ. ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಇವರು ಒಂದು ದೊಡ್ಡ ಮರದ ಹತ್ರ ಬರ್ತಾರೆ. ಇದು ನೋಡೋಕೆ ಮರದ ರೀತಿ ಇದೆ, ಆದರೆ ಕಾಲು ಭೂಮಿಯ ಒಳಗೆ ಇದೆ, ಅದಕ್ಕೆ ಕಾಣ್ತಿಲ್ಲ. ಇದೊಂದು ದೈತ್ಯ ಟ್ರೋಲ್ ಮಾನ್ಸ್ಟರ್ ಆಗಿದೆ. ಭೂಮಿ ಒಳಗಿರೋ ಕಾಲುಗಳನ್ನ ಹೊರಗೆ ತೆಗೆದು ಇವರಿಬ್ಬರ ಮೇಲೆನೆ ಮಾನ್ಸ್ಟರ್ ದಾಳಿ ಮಾಡೋಕೆ ಬಂದಾಗ ಪಿಟಿ ಈ ಮಾನ್ಸ್ಟರ್ ಗೆ ಕಚಗುಳಿ ಕೊಡೋಕೆ ಶುರು ಮಾಡುತ್ತೆ. ಇದರಿಂದ ಮಾನ್ಸ್ಟರ್ ಶಾಂತಗೊಂಡು ಮರಗಳ ರೀತಿನೇ ಬದಲಾಗುತ್ತೆ. ನಂತರ ತಮ್ಮ ಟ್ರೀ ಹೌಸ್ ಗೆ ಬಂದು ಸ್ಕೂಲಲ್ಲಿ ಇರೋ ಜಾನಿಸ್ ಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಅವಳ ಕ್ಲಾಸ್ ಅಲ್ಲಿ ಇರೋ ಒಬ್ಬ ಹುಡುಗ ಅವಳಿಗೆ ಲೆಟರ್ ಬರ್ದಿರೋ ಹಾಗೆ ಜೆಸ್ಸೆ ಒಂದು ಲೆಟರ್ ಬರೀತಾನೆ. ನಿನ್ನಷ್ಟು ಸುಂದರವಾಗಿರೋ ಹುಡುಗಿ ನಾನು ನೋಡೇ ಇಲ್ಲ, ಸ್ಕೂಲ್ ಬಸ್ ಹತ್ರ ಮೀಟ್ ಆಗೋಣ, ಇಬ್ರು ಜೊತೆಯಲ್ಲಿ ಮಾತಾಡ್ಕೊಂಡು ಹೋಗೋಣ ಅಂತ ಬರ್ದು ಮುಂದಿನ ದಿನ ಸ್ಕೂಲಲ್ಲಿ ಜಾನಿಸ್ ನ ಡೆಸ್ಕ್ ಅಲ್ಲಿ ಲೆಟರ್ ಇಟ್ಟು ಬರ್ತಾನೆ. ಸ್ಕೂಲ್ ಬಿಟ್ಟಾಗ ಲೆಟರ್ ನ ಓದಿರೋ ಜಾನಿಸ್ ಆ ಹುಡುಗನಿಗೋಸ್ಕರ ಕಾಯ್ಕೊಂಡು ಆ ಹುಡುಗ ಬಂದ್ಮೇಲೆ ಲೆಟರ್ ಬಗ್ಗೆ ಹೇಳ್ತಾಳೆ. ನಾನು ಯಾವ್ದು ಲೆಟರೇ ಬರ್ದಿಲ್ಲ ಅಂತ ಇವನು ಹೇಳಿ ಹೋದಾಗ ಬಸ್ಸಲ್ಲಿ ಇರೋ ಜಾನಿಸ್ ನ ಕ್ಲಾಸ್ಮೇಟ್ಸ್ ಇವಳ ಬಾಯ್ ಫ್ರೆಂಡ್ ಬಿಟ್ಟೋದ ಅಂತ ಆಡ್ಕೊಂಡು ತಮಾಷೆ ಮಾಡ್ತಿದ್ದಾರೆ. ನಂತರ ಜೆಸ್ ಮತ್ತೆ ಲೆಸ್ಲಿ ಮನೆ ಹತ್ರ ಬಂದಾಗ ಲೆಸ್ಲಿಯ ತಂದೆ ತಾಯಿ ಬುಕ್ ಅನ್ನ ಬರೆದು ಮುಗಿಸಿ ಈಗ ಮನೆ ಪೇಂಟ್ ಮಾಡೋ ಕೆಲಸ ಮಾಡ್ತಿರೋದ್ರಿಂದ ಜೆಸ್ ಇವರಿಗೆ ಸಹಾಯ ಮಾಡೋಕೆ ಬರ್ತಾನೆ. ಇವಳ ತಂದೆ ತಾಯಿ ಖುಷಿಯಾಗಿ ಇರೋದನ್ನ ನೋಡಿ ನಮ್ಮ ಮನೆ
ಮನೆಯಲ್ಲಿ ಯಾಕೆ ಈ ಖುಷಿ ಇಲ್ಲ ಅಂತ ಅನ್ಕೊಂತಿದ್ದಾನೆ. ಮುಂದಿನ ದಿನ ಸ್ಕೂಲಲ್ಲಿ ಜಾನಿಸ್ ವಾಶ್ರೂಮ್ ಅಲ್ಲಿ ಕುತ್ಕೊಂಡು ತುಂಬಾನೇ ಅಳ್ತಾ ಇರೋದನ್ನ ಲೆಸ್ಲಿ ಕೇಳಿಸ್ಕೊಂಡ್ ಬಂದು ಜೆಸ್ಗೆ ಹೇಳಿದಾಗ, ನಾವು ಪ್ರಾಂಕ್ ಮಾಡಿದ್ವಲ್ಲ ಅದಕ್ಕೇನಾದ್ರೂ ಬೇಜಾರ್ ಮಾಡ್ಕೊಂಡು ಅಳ್ತಿದ್ದಾಳೇನೋ ಅಂತ ಜೆಸ್ ಹೇಳ್ತಾನೆ. ಸೊ ಏನ್ ವಿಷಯ ಅಂತ ಕೇಳೋಕೆ ಹೋಗ್ತಾಳೆ ಲೆಸ್ಲಿ. ನಂತರ ಸ್ಕೂಲ್ ಮುಗಿಸ್ಕೊಂಡು ಇವರು ಟೆರಾಬೀತಿಯ ಹತ್ರ ಹೋಗ್ಬೇಕಾದ್ರೆ ಲೆಸ್ಲಿ ಹೇಳ್ತಾಳೆ ಜಾನಿಸ್ ಯಾಕೆ ಅಳ್ತಿದ್ಲು ಅಂತ. ಏನಾಗಿರುತ್ತೆ ಅಂದ್ರೆ ಜಾನಿಸ್ ನ ತಂದೆ ಯಾವಾಗ್ಲೂ ಅವಳಿಗೆ ಹೊಡೆಯೋದು ಬೈಯೋದು ಎಲ್ಲ ಮಾಡ್ತಿರ್ತಾರೆ. ಈಗ ರೀಸೆಂಟ್ ಆಗಿ ಮತ್ತೆ ಜಾನಿಸ್ಗೆ ಅವಳ ತಂದೆ ಹೊಡೆಯೋದು ಅಕ್ಕಪಕ್ಕದ ಮನೆಯವರು ಕೇಳಿಸ್ಕೊಂಡು ಪೊಲೀಸ್ ಅವ್ರಿಗೆ ಫೋನ್ ಮಾಡಿರ್ತಾರೆ. ಈ ವಿಷಯ ಜಾನಿಸ್ ನ ಕ್ಲಾಸ್ ಅವ್ರಿಗೆಲ್ಲ ಗೊತ್ತಿದೆ. ಅದಕ್ಕೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ ಜಾನಿಸ್. ಲೆಸ್ಲಿ ಅವಳಿಗೆ ಸಮಾಧಾನ ಮಾಡಿ ಬಂದಿದ್ದಾಳೆ, ಎಲ್ಲರೂ ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಮರ್ತೋಗ್ತಾರೆ ಅಂತ ಹೇಳಿ. ಜಾನಿಸ್ ಸ್ನೇಹಿತರೆ ಸ್ಕೂಲಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಡೋದು ಕೂಡ ಇದೇ ಕಾರಣಕ್ಕೆ. ತನ್ನ ತಂದೆಯ ಮೇಲಿರೋ ಕೋಪವನ್ನ ಬೇರೆಯವರ ಮೇಲೆ ತೀರಿಸ್ಕೊಂತಾ ಇರ್ತಾಳೆ. ಮತ್ತೆ ಅವಳ ಮಾನಸಿಕ ಸ್ಥಿತಿ ಸರಿ ಇರಲ್ಲ. ಟೆರಾಬೀತಿಯಲ್ಲಿ ಇವರಿಬ್ರು ಸ್ವಲ್ಪ ಹೊತ್ತು ಆಟ ಆಡಿ ಮಳೆ ಬಂತು ಅಂತ ತಮ್ಮ ಮನೆಗೆ ವಾಪಸ್ ಬರ್ತಾರೆ. ಭಾನುವಾರ ಜೆಸ್ನ ಮನೆಯವರು ಚರ್ಚ್ಗೆ ಹೊರಟಾಗ ಇವರ ಜೊತೆ ಲೆಸ್ಲಿ ಕೂಡ ಬಂದಿದ್ದಳೆ. ಇವಳಿಗೆ ಧರ್ಮ ಜಾತಿಗಳ ಮೇಲೆಲ್ಲ ಅಷ್ಟು ನಂಬಿಕೆ ಇಲ್ಲ, ಆದ್ರೆ ಧರ್ಮಗಳ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇದೆ. ಬೈಬಲ್ನ ನಂಬಲಿಲ್ಲ ಅಂದ್ರೆ ದೇವರು ನಮ್ಮನ್ನ ನರಕಕ್ಕೆ ಕಳಿಸ್ತಾರೆ ಅಂತ ಮೇಬೆಲ್ ಹೇಳ್ತಿದ್ರೆ, ನನಗನ್ಸೋ ಪ್ರಕಾರ ದೇವರು ಜನರನ್ನ ನರಕಕ್ಕೆ ಕಳಿಸ್ಕೊಂಡು ಹೋಗಲ್ಲ. ಈ ಸುಂದರವಾದ ಪ್ರಪಂಚವನ್ನ ನಡೆಸೋದ್ರಲ್ಲಿ ದೇವರು ಬ್ಯುಸಿ ಆಗಿರ್ತಾನೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾಳೆ ಲೆಸ್ಲಿ. ಒಂದಿನ ಜೆಸ್ ಅವರಪ್ಪ ಮನೆಯಲ್ಲಿ ಏನೋ ಕೆಲಸ ಮಾಡ್ಬೇಕಾದ್ರೆ ಜೆಸ್ಗೆ ಕೀಗಳನ್ನ ಕೊಟ್ಟು ಗ್ರೀನ್ ಹೌಸ್ ಅಲ್ಲಿ ಇರೋ ಡ್ರಿಲ್ ಮಷೀನ್ ನ ತಗೊಂಡ್ ಬರೋಕೆ ಹೇಳ್ತಾರೆ. ಇವನು ಡ್ರಿಲ್ ಮಷೀನ್ ಏನೋ ತಗೊಂಡ್ ಬರ್ತಾನೆ, ಆದ್ರೆ ಕೀ ಎಲ್ಲೋ ಕಳ್ಕೊಂಡಿದ್ದಾನೆ. ಜೆಸ್ ಅವರಪ್ಪ ಹಾರ್ಡ್ವೇರ್ ಸ್ಟೋರ್ ಅಲ್ಲಿ ಕೆಲಸ ಮಾಡೋದು. ಎಲ್ಲಾ ಕೀಗಳು ಅದರಲ್ಲೇ ಇತ್ತು. ಕೀ ಸಿಗ್ಲಿಲ್ಲ ಅಂದ್ರೆ ನಾನು ದಂಡ ಕಟ್ಟಬೇಕಾಗುತ್ತೆ, ಕೀ ಹುಡ್ಕೋದ್ರ ಬದಲು ಹಣ ತಗೊಂಡ್ ಬಂದ್ ಕೊಡು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿರೋದ್ರಿಂದ ನಾನು ಕೀಯನ್ನ ಹುಡ್ಕೊಂಡ್ ಬಂದು ಕೊಡ್ತೀನಿ ಅಂತ ಜೆಸ್ ಜೋರಾಗಿ ಹೇಳಿ ಸ್ಕೂಲ್ಗೆ ಹೋಗೋಕೆ ಬಸ್ ಹತ್ತಿ ಬಂದಾಗ ಕೀ ವಿಷಯ ಲೆಸ್ಲಿ ಮತ್ತೆ ಮೇಬೆಲ್ಗೆ ಹೇಳ್ತಾನೆ. ಈಗ ಜೆಸ್ಗೆ ಗೊತ್ತಾಯ್ತು ಗ್ರೀನ್ ಹೌಸ್ ಅಲ್ಲಿ ಕೀ ನೆಲದ ಮೇಲೆ ಬಿದ್ದಿರುತ್ತೆ. ಅದನ್ನ ಮೇಬೆಲ್ ತಗೊಂಡು ಲೆಸ್ಲಿ ಹತ್ರ ಹೋದಾಗ ಇವಳಿಗೆ ಜೆಸ್ನ ತಂದೆ ಕೀಸೋದು ಅಂತ ಗೊತ್ತಿಲ್ಲದೆ ಟೆರಾಬೀತಿಯಲ್ಲಿ ಇರೋ ಒಂದು ಮರಕ್ಕೆ ಡೆಕೋರೇಷನ್ಗೆ ಅಂತ ನೇತಾಗ್ ಬಂದಿದ್ದಾರೆ, ಗಾಳಿಗೆ ಕೀ ಬಂದ್ ಶಬ್ದ ಮಾಡ್ಲಿ ಅಂತ. ಅದಕ್ಕೆ ಸ್ಕೂಲ್ ಮುಗಿಸ್ಕೊಂಡು ಜೆಸ್ ಮತ್ತೆ ಲೆಸ್ಲಿ ಇಬ್ರು ಕಾಲುವೆ ಹತ್ರ ಬಂದಾಗ ಮಳೆಯ ಕಾರಣದಿಂದ ಕಾಲುವೆಯಲ್ಲಿ ತುಂಬಾನೇ ನೀರು ತುಂಬಿಕೊಂಡು ನದಿಯ ರೀತಿ ಹರಿತಾ ಇದೆ. ಸೊ ಹಗ್ಗದ ಸಹಾಯದಿಂದ ಸ್ವಿಂಗ್ ಮಾಡ್ಕೊಂಡು ಟೆರಾಬೀತಿಯಾಗೆ ಬಂದಾಗ ಇವರ ಮೇಲೆ ಡಾರ್ಕ್ ಮಾಸ್ಟರ್ ನ ಕಡೆಯವರೆಲ್ಲ ಬಂದು ದಾಳಿ ಮಾಡೋಕೆ ಶುರು ಮಾಡ್ತಾರೆ. ಮೊದಲು ಅಳಿಲುಗಳು, ನಂತರ ರಣಹದ್ದುಗಳು ಎಲ್ಲ ಬಂದು ದಾಳಿ ಮಾಡಿದಾಗ ಇವರು ಎಲ್ಲರ ಜೊತೆ ಫೈಟ್ ಮಾಡ್ತಾರೆ. ಪಿಟಿ ಕೂಡ ಇವರಿಗೆ ಹೆಲ್ಪ್ ಮಾಡ್ತಿದೆ. ತುಂಬಾನೇ ಹೊತ್ತು ಈ ಫೈಟ್ ನಡೆಯುತ್ತೆ. ಜೆಸ್ ತನ್ನ ಕೈಯಲ್ಲಿ ಮೆಟಲ್ ಗ್ಲೌಸ್ ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂಡು ಅದರ ಸಹಾಯದಿಂದ ಈ ಅಳಿಲುಗಳ ಜೊತೆ ಫೈಟ್ ಮಾಡ್ತಿದ್ದಾನೆ. ಹೀಗೆ ನಡಿಬೇಕಾದ್ರೆ ಹೇಗೋ ಮಾಡಿ ಕೊನೆಗೂ ಇವರು ಕೀಗಳನ್ನ ನೇತಾಕಿರೋ ಮರದ ಹತ್ರ ಬರ್ತಾರೆ. ಇಲ್ಲಿಗೇನೆ ಎಲ್ಲಾ ರಣಹದ್ದುಗಳು ಅಳಿಲುಗಳೆಲ್ಲ ಇವರ ಮೇಲೆ ದಾಳಿ ಮಾಡೋಕೆ ಬಂದಾಗ ಲೆಸ್ಲಿ ಮೊದಲೇ ಹೇಳ್ದಂಗೆ ಇಲ್ಲಿದ್ದ ಡ್ರ್ಯಾಗನ್ ಫ್ಲೈಗಳು ಯೋಧರ ರೀತಿ. ಅದಕ್ಕೆ ನೂರಾರು ಡ್ರ್ಯಾಗನ್ ಫ್ಲೈಗಳು ಅಳಿಲುಗಳು ಮತ್ತೆ ರಣಹದ್ದುಗಳ ಮೇಲೆ ದಾಳಿ ಮಾಡಿ ಎಲ್ಲರನ್ನ ಓಡಿಸ್ತಿದ್ದಾಗ ಜೆಸ್ ಮರ ಹತ್ತಿ ಕೀ ತಗೋಬೇಕಾದ್ರೆ ಒಂದು ರಣಹದ್ದು ಇವನನ್ನ ಕೆಳಗೆ ಬೀಳಿಸ್ಬಿಡುತ್ತೆ. ಇವನಿನ್ನೇನು ಕೆಳಗೆ ಬಿದ್ದ ಅನ್ನೋಷ್ಟರಲ್ಲಿ ಟ್ರೋಲ್ ಮಾನ್ಸ್ಟರ್ ಇವನನ್ನ ಕಾಪಾಡುತ್ತೆ. ಈ ಟ್ರೋಲ್ ಮಾನ್ಸ್ಟರ್ ಮೊದಲು ಮರಗಳ ರೀತಿ ಕಾಣಿಸ್ತಿತ್ತು ಅಷ್ಟೇ ಸ್ನೇಹಿತರೆ, ಆದ್ರೆ ಈಗ ಇವರ ಸ್ಕೂಲಲ್ಲಿ ಇರೋ ಜಾನಿಸ್ ನ ರೀತಿ ಈ ಟ್ರೋಲ್ ಮಾನ್ಸ್ಟರ್ ಕಾಣ್ತಾ ಇದೆ. ಯಾಕೆ ಅಂದ್ರೆ ಮೊದಲೇ ಹೇಳ್ದಂಗೆ ಇದೆಲ್ಲ ಇವರ ಇಮ್ಯಾಜಿನೇಷನ್ ಆಗಿರೋದ್ರಿಂದ ದಾಳಿ ಮಾಡೋಕೆ ಬಂದವರೆಲ್ಲ ಇವರ ರಿಯಲ್ ಲೈಫ್ ಅಲ್ಲಿ ಇರೋ ಪ್ರಾಬ್ಲಮ್ಸ್ ಮತ್ತೆ ಇವರಿಗೆ ತೊಂದರೆ ಕೊಡ್ತಿದ್ದ ಸ್ಕೂಲ್ ಸ್ಟೂಡೆಂಟ್ಸ್ ಗಳೆಲ್ಲ ಒಂದೊಂದು ಕ್ಯಾರೆಕ್ಟರ್ ನ ರೀತಿ ಇವರು ಇಮ್ಯಾಜಿನ್ ಮಾಡ್ಕೊಂತಿದ್ರು. ರಿಯಲ್ ಲೈಫ್ ಚಾಲೆಂಜಸ್ ಇಂದ ರಿಯಾಲಿಟಿಯಿಂದ ಎಸ್ಕೇಪ್ ಆಗೋಕೆ ತಮ್ಮದೇ ಆದ ಕಾಲ್ಪನಿಕ ಜಗತ್ತನ್ನ ಮಾಡ್ಕೊಂಡಿದ್ದಾರೆ. ಜಾನಿಸ್ ನ ಸತ್ಯ ಇವರಿಗೆ ಗೊತ್ತಾಗಿ ಅವಳು ಈಗ ಒಳ್ಳೆಯವಳಾಗಿರೋದ್ರಿಂದ ತಮಗೆ ಸಹಾಯ ಮಾಡಿದ ಟ್ರೋಲ್ ಮಾನ್ಸ್ಟರ್ ನ ಜಾನಿಸ್ ನ ರೀತಿ ಇಮ್ಯಾಜಿನ್ ಮಾಡ್ಕೊಂತಾರೆ. ಸೊ ಕೊನೆಗೂ ಕೀಗಳು ಸಿಕ್ತು ಅಂತ ವಾಪಸ್ ಬರ್ಬೇಕಾದ್ರೆ ಮತ್ತೆ ಜೋರಾಗಿ ಮಳೆ ಬರೋಕೆ ಶುರು ಆಯ್ತು. ಕಾಲುವೆಯಲ್ಲಿ ನೀರು ಕೂಡ ವೇಗವಾಗಿ ಹರಿತಾ ಇದೆ. ಇಬ್ಬರು ತಮ್ಮ ಮನೆಗೆ ಹೊರಟಾಗ ಜೆಸ್ ಬಾಯ್ ಹೇಳಿ ಡೈಲಿ ಹೋಗ್ತಿದ್ದವನು ಇವತ್ತು ಹೋಗ್ಬೇಕು ಅಂತ ಅನ್ಸೋದಿಲ್ಲ. ಲೆಸ್ಲಿ ಹೋಗೋದನ್ನ ನೋಡ್ತಾ ಇದ್ದಾನೆ. ಲೆಸ್ಲಿ ಕೂಡ ಸುಮ್ನೆ ಹೋಗ್ತಿದ್ದವಳು ಹಿಂದಿರುಗಿ ಮತ್ತೆ ಬಾಯ್ ಮಾಡಿ ಹೋಗ್ತಾಳೆ. ಈಗ ಈ ಸೀನ್ ನೋಡಿ ಏನು ಅನ್ಸಲ್ಲ ಸ್ನೇಹಿತರೆ, ಆದ್ರೆ ಮೂವಿಯನ್ನ ಪೂರ್ತಿ ನೋಡಿರೋರು ಪದೇ ಪದೇ ಈ ಸೀನ್ ನ ನೋಡ್ತಾರೆ. ಯಾಕೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಜೆಸ್ ಕೀಗಳನ್ನ ತನ್ನ ತಂದೆಗೆ ಕೊಟ್ಟು ವಾಪಸ್ ತನ್ನ ರೂಮ್ಗೆ ಬಂದು ಡ್ರಾಯಿಂಗ್ ಮಾಡೋದನ್ನ ಮುಂದುವರಿಸ್ತಾನೆ. ಮುಂದಿನ ದಿನ ಜೆಸ್ ನ ಸ್ಕೂಲ್ ನ ಮ್ಯೂಸಿಕ್ ಟೀಚರ್ ಮಿಸ್ ಎಡ್ಮಂಡ್ಸ್ ಇವನಿಗೆ ಕಾಲ್ ಮಾಡಿ ತಮ್ಮ ಜೊತೆ ಮ್ಯೂಸಿಯಂಗೆ ಫೀಲ್ಡ್ ಟ್ರಿಪ್ ಗೆ ಬರ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಇವನು ತನ್ನ ತಾಯಿ ಹತ್ರ ಬಂದು ಪರ್ಮಿಷನ್ ಕೇಳಿದಾಗ ಹೂ ಅಂತ ಏನೋ ಇವರು ಹೇಳ್ತಾರೆ. ಆದ್ರೆ ಮಲಗಿರೋದ್ರಿಂದ ಇವನ ಕಡೆ ಗಮನ ಇರಲ್ಲ. ತಕ್ಷಣ ಜೆಸ್ ಮನೆಯಿಂದ ಹೊರಡ್ತಾನೆ. ಹೊರಗೇನೆ ಮಿಸ್ ಎಡ್ಮಂಡ್ಸ್ ಬಂದಿದ್ದಾರೆ. ಇವರು ಹೊರಟಾಗ ಲೆಸ್ಲಿ ಮನೆ ಮುಂದೆನೆ ಹೋಗ್ಬೇಕಾದ್ರೆ ಅವಳನ್ನ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸಿದ್ರು ಕೂಡ ಬೇಡ ಅಂತ ಸುಮ್ನಾಗ್ತಾನೆ. ಮಿಸ್ ಎಡ್ಮಂಡ್ಸ್ ಕೇಳ್ತಾರೆ ಏನಾದ್ರೂ ಮರ್ತಾ ಅಂತ. ಇವನು ಇಲ್ಲ ಅಂತ ಸುಮ್ನಾಗ್ಬಿಡ್ತಾನೆ. ಮಿಸ್ ಎಡ್ಮಂಡ್ಸ್ ಇವನನ್ನ ಸಿಟಿಯಲ್ಲಿರೋ ಮ್ಯೂಸಿಯಂಗೆ ಕರ್ಕೊಂಡು ಬಂದು ಪೇಂಟಿಂಗ್ಸ್ ಮತ್ತೆ ಡ್ರಾಯಿಂಗ್ಸ್ ಎಲ್ಲ ತೋರಿಸ್ತಿದ್ದಾರೆ. ಯಾಕೆಂದ್ರೆ ಇವನಿಗೆ ಇದರಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ ಅಂತ. ನಿನ್ನಂತ ಆರ್ಟಿಸ್ಟ್ ಓಪನ್ ಮೈಂಡೆಡ್ ಆಗಿ ಯೋಚನೆ ಮಾಡಿದ್ರೆ ಏನನ್ನ ಬೇಕಾದ್ರೂ ನಿನ್ನ ಡ್ರಾಯಿಂಗ್ ನ ಮೂಲಕ ಸೃಷ್ಟಿ ಮಾಡಬಹುದು ಅಂತ ಹೇಳ್ತಾರೆ. ಸೇಮ್ ಲೆಸ್ಲಿ ಹೇಳ್ತಿದ್ದಲ್ಲ ಅದೇ ರೀತಿ. ಸೊ ಇಲ್ಲಿಂದ ವಾಪಸ್ ಹೊರಟು
ಮಿಸ್ ಎಡ್ಮಂಡ್ಸ್ ಇವನನ್ನ ಮನೆ ಹತ್ರ ಬಿಟ್ಟು ಹೋಗ್ತಾರೆ. ಮನೆಗೆ ಇವನು ಖುಷಿಯಾಗಿ ಬಂದ್ರೆ ಮನೆಯವರೆಲ್ಲ ಗಾಬರಿ ಆಗಿದ್ದಾರೆ. ಎಲ್ಲಿ ಹೋಗಿದ್ದೆ ನೀನು ಅಂತ ಎಲ್ಲರೂ ಕೇಳಿದಾಗ ನಿಮಗೆ ಹೇಳ್ಬಿಟ್ಟೆ ಹೋದ್ನಲ್ಲ ಅಂತ ಜೆಸ್ ಹೇಳ್ತಾನೆ. ಇವರಮ್ಮ ಮಲಗಿದ್ರಲ್ಲ, ಹಾಗಾಗಿ ಇವನು ಹೇಳಿದ್ದು ತಲೆಗೆ ಹೋಗಿಲ್ಲ. ಈಗ ಇವರಪ್ಪ ಶಾಕಿಂಗ್ ವಿಷಯ ಹೇಳ್ತಾರೆ. ಅದೇನಂದ್ರೆ ಲೆಸ್ಲಿ ಸಾವನ್ನಪ್ಪಿದಳೆ. ಹಗ್ಗವನ್ನ ಹಿಡ್ಕೊಂಡು ಕಾಲುವೆ ದಾಟೋಕೆ ಹೋದಾಗ ಹಗ್ಗ ಕಟ್ಟಾಗಿ ಕಾಲುವೆಗೆ ಬಿದ್ದು ನೀರಲ್ಲಿ ಮುಳುಗೋಗಿದ್ದಾಳೆ ಲೆಸ್ಲಿ. ಮತ್ತೆ ಅವಳ ಬಾಡಿ ತೆಗೆಯೋಕೆ ಬಂದವ್ರಿಗೆ ಅವಳ ತಲೆ ಏಟಾಗಿದೆ ಅಂತ ಗೊತ್ತಾಗಿದೆ. ಇದನ್ನ ಜೆಸ್ಗೆ ನಂಬೋಕಾಗಲ್ಲ. ತಕ್ಷಣ ಲೆಸ್ಲಿಯ ಮನೆ ಹತ್ರ ಓಡ್ ಬಂದಾಗ ಇಲ್ಲಿ ಪೊಲೀಸ್ ಅವ್ರು ಇರೋದನ್ನ ನೋಡಿ ವಾಪಸ್ ಮನೆಗೆ ಬಂದು ರೂಮ್ಗೆ ಹೋಗಿ ಬುಕ್ಕಲ್ಲಿ ಇವನು ಲೆಸ್ಲಿಯ ಡ್ರಾಯಿಂಗ್ ಮಾಡಿದ್ನಲ್ಲ ಅದನ್ನ ಬೆಳಗಿಂದ ಸಂಜೆವರೆಗೂ ನೋಡ್ಕೊಂಡು ಕೂತ್ಕೊಂಡು ಹಾಗೆ ಮಲಗ್ತಾನೆ. ಮುಂದಿನ ದಿನ ಬೆಳಗ್ಗೆ ಏನು ಆಗೇ ಇಲ್ಲ ಅನ್ನೋ ಹಾಗೆ ಜೆಸ್ ಆರಾಮಾಗೇ ಇದ್ದಾನೆ. ನಾವು ಲೆಸ್ಲಿ ಮನೆಗೆ ಹೋಗಿ ಗೌರವ ಸಲ್ಲಿಸಿ ಬರೋಣ ಬಾ ಅಂತ ಜೆಸ್ಗೆ ಇವನ ತಾಯಿ ಹೇಳ್ದಾಗ ಯಾಕೆ ಅಂತ ಇವನು ಕೇಳ್ತಾ ಇದ್ದಾನೆ. ಲೆಸ್ಲಿಯ ಮನೆಗೆ ಬಂದಾಗ ಲೆಸ್ಲಿ ಅವರಪ್ಪ ಅವಳು ನಿನ್ನನ್ನ ತುಂಬಾನೇ ಪ್ರೀತಿಸ್ತಾ ಇದ್ಲು. ಹಳೆ ಸ್ಕೂಲಲ್ಲಿ ಅವಳಿಗೆ ಒಬ್ರು ಫ್ರೆಂಡ್ಸ್ ಇರ್ಲಿಲ್ಲ, ಇಲ್ಲಿ ನೀನು ಫ್ರೆಂಡ್ ಆದೆ, ಅವಳ ಫ್ರೆಂಡ್ ಆಗಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಇಲ್ಲೇ ಮಿಸ್ ಎಡ್ಮಂಡ್ಸ್ ಕೂಡ ಇರೋದನ್ನ ನೋಡಿ ಇವ್ರಿಗೆ ಜೆಸ್ ನೆಕ್ಸ್ಟ್ ಟೈಮ್ ನಾವು ಟ್ರಿಪ್ಗೆ ಹೋದಾಗ ಲೆಸ್ಲಿನ ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋದಾಗ ಇದೇನು ಹೀಗ್ ಮಾತಾಡ್ತಿದ್ದಾನಲ್ಲ ಅಂತ ಇವರೇ ಶಾಕ್ ಆಗೋಗ್ತಾರೆ. ಲೆಸ್ಲಿ ಸಾವನ್ನಪ್ಪಿದಾಳೆ ಅನ್ನೋದನ್ನ ಇವನು ಒಪ್ಕೊಂತಾನೆ ಇಲ್ಲ. ನಂತರ ಸ್ಕೂಲ್ಗೆ ಬಂದಾಗ ಲೆಸ್ಲಿ ಸಾವನ್ನಪ್ಪಿರೋದ್ರಿಂದ ಈಗ ರೇಸ್ ಅಲ್ಲಿ ನೀನೇ ಫಸ್ಟ್ ಅಲ್ವಾ ಅಂತ ಸ್ಕಾಟ್ ಹೇಳ್ತಿದ್ದಂಗೆ ಇವನ ಮುಖಕ್ಕೆ ಒಂದು ಪಂಚ್ ಕೊಡ್ತಾನೆ ಜೆಸ್. ಅದಕ್ಕೆ ಟೀಚರ್ ಇವನನ್ನ ಹೊರಗೆ ಕರೆದು ಇವನಿಗೆ ಆಗಿದ್ದೆಲ್ಲ ಆಗೋಯ್ತು, ಅವಳನ್ನ ಮರ್ತು ಬಿಡು ಅಂತ ಹೇಳಲ್ಲ, ಸಮಾಧಾನ ಮಾಡ್ಕೊಳ್ಳೋಕು ಹೇಳಲ್ಲ. ನಾನು ನನ್ನ ಗಂಡನನ್ನ ಕಳ್ಕೊಂಡಾಗ ಎಲ್ಲರೂ ನನಗೆ ಅಳ್ಬೇಡ, ಆಗಿದ್ದಾಗೋಯ್ತು ಮರ್ತು ಬಿಡು ಅಂತ ಹೇಳ್ತಿದ್ರು. ಅಷ್ಟು ಒಳ್ಳೆ ಹುಡುಗಿಯನ್ನ ಕಳ್ಕೊಂಡಿರೋ ನಿನಗೆ ಯಾವ ರೀತಿ ಆಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸ್ಕೂಲಿಂದ ಮನೆಗೆ ಹೊರಟಾಗ ಗ್ಯಾರಿ ಜೆಸ್ನ ತಳ್ಳಿ ಕೆಳಗೆ ಬೀಳಿಸ್ತಾನೆ. ಇದನ್ನ ನೋಡಿದ ಜಾನಿಸ್ ಗ್ಯಾರಿನ ಮೂಗಲ್ಲಿ ರಕ್ತ ಬರೋ ಹಾಗೆ ಹೊಡೆದು ಬಸ್ಸಲ್ಲಿ ಜೆಸ್ನ ಪಕ್ಕನೆ ಬಂದು ಕುತ್ಕೊಂತಾಳೆ. ಸ್ಕೂಲ್ ಬಸ್ ಇಳಿದು ಮೇಬೆಲ್ ಮನೆ ಹತ್ರ ಹೊರಟ್ರೆ ಇವನು ಕಾಲುವೆ ಹತ್ರ ಬಂದು ಹಗ್ಗ ಕಟ್ಟಾಗಿರೋದನ್ನ ನೋಡ್ತಾನೆ. ಆದರೆ ಈಗ ಮಳೆಯ ಕಾರಣದಿಂದ ಒಂದು ಮರ ಕಾಲುವೆ ಮೇಲೆ ಬಿದ್ದಿದೆ. ಇದರ ಮೇಲಿಂದ ಟೆರಾಬೀತಿಯಾಗೆ ಬಂದು ಇವನು ಲೆಸ್ಲಿನ ಹುಡುಕ್ತಾ ಇದ್ದಾನೆ. ಇದೇ ಸಮಯಕ್ಕೆ ಮೇಬೆಲ್ ಕಿರ್ಚಾಡ್ತಿರೋ ಶಬ್ದ ಕೇಳಿ ವಾಪಸ್ ಬಂದಾಗ ಇವಳು ಮರ ಹಿಡ್ಕೊಂಡು ಕಾಲುವೆ ಮೇಲೆ ನೇತಾಡ್ತಿದ್ದಾಳೆ. ಜೆಸ್ ತಕ್ಷಣ ಇವಳನ್ನ ಕಾಪಾಡಿ ನೀನ್ ಯಾಕೆ ಬರೋಕ್ ಹೋದೆ, ವಾಪಸ್ ಮನೆಗೆ ಹೋಗು ಅಂತ ಎಷ್ಟೇ ಹೇಳಿದ್ರು ಮೇಬೆಲ್ ಕೇಳದೆ ಇದ್ದಾಗ ಜೆಸ್ ಇವಳನ್ನ ತಳ್ಳಿ ಹೋಗು ಅಂತ ಬೈತಾನೆ. ಮೇಬೆಲ್ ಅಳ್ಕೊಂಡ್ ಬಂದು ತನ್ನ ತಂದೆಗೆ ಎಲ್ಲಾ ವಿಷಯ ಹೇಳ್ತಾಳೆ. ಜೆಸ್ ಇನ್ನು ಕಾಡಿನಲ್ಲಿ ಲೆಸ್ಲಿನ ಹುಡುಕ್ಬೇಕಾದ್ರೆ ಇವನಿಗೆ ಡಾರ್ಕ್ ಮಾಸ್ಟರ್ ಕಾಣಿಸ್ತಾನೆ. ಅವನು ಇವನನ್ನ ಓಡಿಸ್ಕೊಂಡ್ ಬರ್ತಿರೋ ಹಾಗೆ ಇವನಿಗೆ ಅನುಭವ ಆಗುತ್ತೆ. ಇವನ ಮನ್ಸಲ್ಲಿ ಗಿಲ್ಟ್ ತುಂಬಿದ್ಯಲ್ಲ, ಲೆಸ್ಲಿನ ಮ್ಯೂಸಿಯಂಗೆ ಕರ್ಕೊಂಡು ಹೋಗಿದ್ರೆ ಅವಳು ಇನ್ನೂ ಬದುಕಿರ್ತಾ ಇದ್ಲು, ತನ್ನ ಕಡೆಯಿಂದಾನೆ ಅವಳು ಸಾವನ್ನಪ್ಪಿರೋದು ಅನ್ನೋ ಗಿಲ್ಟ್ ಈಗ ಡಾರ್ಕ್ ಮಾಸ್ಟರ್ ನ ರೂಪದಲ್ಲಿ ಇವನಿಗೆ ಕಾಡ್ತಾ ಇದೆ. ಡಾರ್ಕ್ ಮಾಸ್ಟರ್ ತನ್ನ ಹತ್ರನೇ ಬರ್ತಿರೋದನ್ನ ನೋಡಿ ಇವನು ಹೆದರುಕೊಂಡು ಕಣ್ಮುಚ್ಚಿ ಕಣ್ಬಿಟ್ಟಾಗ ನೋಡ್ತಾನೆ ಇಲ್ಲಿಗೆ ಬಂದಿರೋದು ಡಾರ್ಕ್ ಮಾಸ್ಟರ್ ಅಲ್ಲ ಇವರಪ್ಪ. ತನ್ನ ತಂದೆ ಹತ್ರ ಈಗ ಎಲ್ಲವನ್ನ ಹೇಳ್ಕೊಂಡು ಇವನು ಅಳೋಕೆ ಶುರು ಮಾಡ್ತಾನೆ. ಅವಳೇನಾದ್ರೂ ನರ್ಕಕ್ಕೆ ಹೋಗ್ತಾಳ ಅಂತ ಇವನು ಕೇಳಿದಾಗ ಇಲ್ಲ, ಅಂತ ಒಳ್ಳೆ ಹುಡುಗಿನ ದೇವರು ನರ್ಕಕ್ಕೆ ಕಳ್ಸಲ್ಲ, ಅವಳು ನಿನ್ನ ನೆನಪಲ್ಲಿ ಇನ್ನೂ ಜೀವಂತವಾಗಿ ಇದ್ದಾಳೆ ಅಂತ ಹೇಳಿ ಇವನಿಗೆ ಸಮಾಧಾನ ಮಾಡ್ತಿದ್ದಾರೆ. ಆದ್ರೆ ಜೆಸ್ ಈಗ ಲೆಸ್ಲಿ ಸಾವನ್ನಪ್ಪಿದ್ದಾಳೆ ಅನ್ನೋದನ್ನ ಒಪ್ಕೊಂಡು ತುಂಬಾನೇ ಅಳ್ತಾನೆ. ಅವತ್ತು ತನ್ನ ತಂದೆಯ ಕೀಗಳನ್ನ ತಗೊಂಡು ವಾಪಸ್ ಬರ್ಬೇಕಾದ್ರೆ ಇವನಿಗೆ ತನ್ನ ಮನೆಗೆ ಹೋಗೋಕೆ ಆಗಲ್ಲ. ಲೆಸ್ಲಿನ ನೋಡ್ಕೊಂಡು ನಿಂತ್ಕೊಂತಾನೆ. ಅವಳು ಕೂಡ ಅಷ್ಟೇ ದಿನ ಸುಮ್ನೆ ಹೋಗ್ತಿದ್ದವಳು ಅವತ್ತೇ ಹಿಂದಿರುಗಿ ಬಾಯ್ ಮಾಡ್ತಾಳೆ. ಆದ್ರೆ ಅವಳು ಗುಡ್ ಬೈ ಹೇಳಿ ಹೋಗಿದ್ದು ಅಂತ ಇವನಿಗೆ ಗೊತ್ತಾಗ್ಲಿಲ್ಲ. ಲೆಸ್ಲಿಯ ತಂದೆ ತಾಯಿ ಇಲ್ಲಿರೋಕಾಗ್ತಿಲ್ಲ ಅಂತ ಪೀಟಿನ ಕರ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇವರ ಮನೆ ಹತ್ರ ಇರೋ ಮರದ ದಿಮ್ಮಿಗಳನ್ನ ತಗೋಬಹುದಾ ಅಂತ ಜೆಸ್ ಇವರನ್ನ ಕೇಳಿ ಆ ಮರದ ದಿಮ್ಮಿಗಳನ್ನ ತಗೊಂಡ್ ಬಂದು ಕಾಲುವೆ ಮೇಲೆ ತುಂಬಾನೇ ಕಷ್ಟಪಟ್ಟು ಒಂದು ಬ್ರಿಡ್ಜ್ ನ ಕಟ್ತಾನೆ. ಇದೇ ಬ್ರಿಡ್ಜ್ ಟು ಟೆರಾಬೀತಿಯಾ. ನಂತರ ತನ್ನ ತಂಗಿ ಮೇಬೆಲ್ ಹತ್ರ ಬಂದು ಅವತ್ತು ನಿನ್ನನ್ನ ತಳ್ಳಿದ್ದಕ್ಕೆ ಸಾರಿ, ನನಗೆ ಆಟ ಆಡೋದಕ್ಕೆ ಹೊಸ ಜಾಗ ಸಿಕ್ಕಿದೆ, ಆದ್ರೆ ಆ ಜಾಗದ ಬಗ್ಗೆ ನೀನು ಯಾರಿಗೂ ಹೇಳ್ಬಾರ್ದು ಅಂತ ಟೆರಾಬೀತಿಯಾಗೆ ಬ್ರಿಡ್ಜ್ ಮೇಲಿಂದ ಕರ್ಕೊಂಡ್ ಬರ್ತಾನೆ. ಈಗ ಈ ಬ್ರಿಡ್ಜ್ ನ ಕಾರಣದಿಂದ ಈ ಕಾಲುವೆಗೆ ಯಾರು ಬೀಳೋದಿಲ್ಲ. ಲೆಸ್ಲಿಯ ರೀತಿ ಇವನು ಕೂಡ ತನ್ನ ತಂಗಿ ಮೇಬೆಲ್ಗೆ ಕಾಲ್ಪನಿಕ ಕಥೆಯನ್ನ ಹೇಳ್ತಾ ಟೆರಾಬೀತಿಯಾದ ಜನರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಈ ಕಾಡು ಪ್ರಾಚೀನ ಕಾಲದ್ದು, ತುಂಬಾನೇ ಜೀವಿಗಳೆಲ್ಲ ಇಲ್ಲಿ ಇದ್ದಾವೆ, ನೀನು ಏನನ್ನ ಕಲ್ಪನೆ ಮಾಡ್ಕೊಂತೀಯೋ ಅದೆಲ್ಲ ಇಲ್ಲಿ ಕಾಣಿಸ್ತವೆ ಅಂದಾಗ ಇವಳು ಇಮ್ಯಾಜಿನ್ ಮಾಡ್ಕೊಳ್ಳೋದೆಲ್ಲ ಕಣ್ಣ ಮುಂದೆನೆ ಕಾಣಿಸುತ್ತೆ. ಒಂದು ಮ್ಯಾಜಿಕಲ್ ಪ್ರಪಂಚವನ್ನ ಇವಳು ಇಮ್ಯಾಜಿನ್ ಮಾಡ್ಕೊಂತಾ ಇದ್ದಾಳೆ. ಇಲ್ಲಿನ ಕಿಂಗ್ ಜೆಸ್ ಆದ್ರೆ ಮೇಬೆಲ್ ಪ್ರಿನ್ಸೆಸ್ ಆಗಿದ್ದಾಳೆ. ವಿಚಿತ್ರವಾದ ಜೀವಿಗಳು ಇವರನ್ನ ಸ್ವಾಗತಿಸೋಕೆ ಬಂದ್ರೆ ಜಾನಿಸ್ ನ ರೀತಿ ಕಾಣೋ ಟ್ರೋಲ್ ಮಾನ್ಸ್ಟರ್ ಜೆಸ್ಗೆ ಕಿರೀಟ ಹಾಕುತ್ತೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿ ಸ್ನೇಹಿತರೆ 1977ರ ಸೇಮ್ ಹೆಸರಿನ ನಾವೆಲ್ ಮೇಲೆ ಆಧಾರಿತವಾಗಿದೆ. ಆ ನಾವೆಲ್ ನ ಬರ್ದಿರೋದು ಕ್ಯಾಥರಿನ್ ಪ್ಯಾಟರ್ಸನ್ ಅವರು. ಅವರು ತಮ್ಮ ಮಗನ ಲೈಫ್ ಅಲ್ಲಿ ನಡೆದಿದ್ದ ನಿಜವಾದ ಘಟನೆಯಿಂದ ಇನ್ಸ್ಪೈರ್ ಆಗಿ ನಾವೆಲ್ ಬರ್ದಿದ್ದಾರೆ. ಕ್ಯಾಥರಿನ್ ಅವರ ಮಗ ಡೇವಿಡ್ ನ ಬೆಸ್ಟ್ ಫ್ರೆಂಡ್ ಆಗಿದ್ದ ಲೀಸಾ ಅನ್ನೋ ಹುಡುಗಿ ಸಿಡಿಲು ಬಡಿದು ಸಾವನ್ನಪ್ಪಿರುತ್ತಾಳೆ. ಆಗ ಡೇವಿಡ್ ಯಾವ ರೀತಿ ದುಃಖದಲ್ಲಿ ಇದ್ದ ಅನ್ನೋದನ್ನ ಗಮನಿಸಿ ಬ್ರಿಡ್ಜ್ ಟು ಟೆರಾಬೀತಿಯಾ ಅನ್ನೋ ನಾವೆಲ್ ನ ಡೇವಿಡ್ ನ ತಾಯಿ ಕ್ಯಾಥರಿನ್ ಬರ್ದಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ,
ಸ್ನೇಹಿತರೆ, ಈಗ ನಾವು ನೋಡಿದ ಬ್ರಿಡ್ಜ್ ಟು ಟೆರಾಬಿಥಿಯಾ ಮೂವಿಯನ್ನ ಕೂಡ ಕ್ಯಾಥರಿನ್ ಅವರ ಮಗ ಡೇವಿಡ್ ಪ್ರೊಡ್ಯೂಸ್ ಮಾಡಿರೋದು, ಜೊತೆಗೆ ಚಿತ್ರದ ಸ್ಕ್ರೀನ್ ಪ್ಲೇ ಕೂಡ ಬರೆದಿದ್ದಾರೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.